ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋವಿಂದರಾಜು ಅಂತ. ನಾನು ಚಿಕ್ಕನಾಯಕನಹಳ್ಳಿ ಟೌನ್ ಜ್ಞಾನಪೀಠ ನಿವೃತ್ತ ಮುಖ್ಯೋಪಾಧ್ಯಾಯ ಹಾಗೂ ಜ್ಞಾನ ಇಂಗ್ಲೀಷ್ ಶಾಲೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ನಮ್ಮ ಈ ಚಾನಲ್ನವರು ಇಲ್ಲಿ ನನ್ನ ಬಂದು ನನಗೆ ಇಂಟರ್ವ್ಯೂ ಮಾಡಬೇಕಂತ ಕೇಳಿದರು. ಸಮಸ್ಯೆ ಏನಪ್ಪ ಅಂತಂದರೆ, ಒಂದು 3ನೇ ವಾರ್ಡು ಇನ್ನೊಂದು ಶ್ರೀಕಂಠಯ್ಯ ಬಡಾವಣೆ ಅಂತೇಳಿ. ಈ ಬಡಾವಣೆಗಳಲ್ಲಿ ರಸ್ತೆ ಸರಿಯಾಗಿಲ್ಲ, ಎಲ್ಲ ಗುಂಡಿಗಳು ಬಿದ್ದಿದೆ. ನಮ್ಮ ವಾರ್ಡ್ನ ಕೌನ್ಸಿಲರ್ ಎಮ್ ಎನ್ ಸುರೇಶ್ ಅಂತ ಹೇಳಿ, ಅಂದರೆ ಅವರ ಶ್ರೀಮತಿ ಅವರು ಕೌನ್ಸಿಲರ್ ಆಗಿದ್ದಾರೆ. ಇನ್ನೇನು ಇಡೀ ದೇಶದಲ್ಲಿ ನಡೆದಂಗೆ ಹೆಂಡತಿ ಕೌನ್ಸಿಲರ್ ಆಗ್ತಾರೆ, ಗಂಡ ಅಧಿಕಾರ ಮಾಡ್ತಾರೆ. ಇಟ್ಸ್ ಕಾಮನ್ ಟು ಆಲ್. ಹಾಗಾಗಿ ಸುಮಾರು ಸಾರಿ ನಾನು ಹೇಳಿದೆ, ಒಂದು 3 ಕಡೆ ಲೈಟ್ ಇಲ್ಲ, ರಾತ್ರಿ ಹೊತ್ತು ಹಾವೆಲ್ಲ ಓಡಾಡ್ತವೆ, ಇಲ್ಲಿ ಲೈಟ್ ಹಾಕ್ಸ್ಕೊಡಿ ಅಂತ. ನಾನು ಕೂಡ ನಾಮಿನಿ ಕೌನ್ಸಿಲರ್ ಆಗಿದ್ದೆ ಹಿಂದೆ. ಆಗಲೂ ಕೂಡ ಆಗಿದ್ದಂಥ ಚಿವಾಫ್ಸ್ಗಳು ಕೂಡ ಹೇಳ್ಕೊಂಡೆ, ಅವ್ರು ಯಾರೂ ಸ್ಪಂದಿಸಲಿಲ್ಲ. ಇತ್ತೀಚೆಗಂತೂ ರಸ್ತೆಗಳು ಭಾಳ ಗಲೀಜಾಗಿದೆ. ಯೂಶ್ವಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಮುಂದ್ಗಡೆ ಆ ಪುಟ್ಟನ್ನು ಹೊಡೆದಿದ್ದಾರೆ. ಆದರೆ ಏನೂ ಅದನ್ನು ಮಾಡಿಲ್ಲ, ಹಾಗೇ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಜಲ್ಲಿ ಹಾಕಿ ಕಾಂಕ್ರೀಟ್ ಹಾಕಿ ಮುಚ್ಚಿಲ್ಲ, ಅದು ಯೂಶ್ವಲಿ ಮಾಡಿಲ್ಲ. ನಾವಿದ್ದಂಥ ಸಂದರ್ಭದಲ್ಲೇ 57 ಕೋಟಿ ರೂಪಾಯಿ ಮಾನ್ಯ ಸಚಿವರಾದಂಥ ಲಾ ಮಿನಿಸ್ಟರ್, ಫಾರ್ಮರ್ ಲಾ ಮಿನಿಸ್ಟರ್ ಆಫ್ ಕರ್ನಾಟಕ ಅವರು ತಂದು ಕೊಟ್ಟಿದ್ದಾರೆ 57 ಕೋಟಿ. ಆದರೂ ಪುರಸಭೆಯಲ್ಲಿ ಹಣ ಇದೆ, ಅವ್ರೇನು ಗೊತ್ತಿಲ್ಲ, ಮಾಡ್ತಾಯಿಲ್ಲ ಇದುವರೆಗೂ. ನಮ್ಮ ಮನೆ ಮುಂದ್ಗಡೆ ಅದನ್ನೆಲ್ಲ ಮಾಡಿ, ನನ್ನಾಗೇ ಅವರು ಕೂಡ ಮುನ್ಸಿಪಲ್ ಸದಸ್ಯರಾಗಿದ್ದರು, ಆಮೇಲೆ ಅಧ್ಯಕ್ಷರಾಗಿದ್ದರು. ಬೈಕಲ್ಲಿ ಪಾಪ ಬಿದ್ದರು, ಹೆಸರಕ್ಕೆ ಇಷ್ಟಪಡೋದಿಲ್ಲ, ಬಿದ್ದಿದ್ದಾರೆ. ಹಾಗಾಗಿ ಮತ್ತು ಇನ್ನೊಬ್ಬರು ವಯಸ್ಸಾಗ್ತಕ್ಕಂಥವ್ರು ಬಿದ್ದಿದ್ದಾರೆ, ಸಣ್ಣ ಪುಟ್ಟ ಮಕ್ಕಳು ಸೈಕಲಲ್ಲಿ ಬಿದ್ದಿದ್ದಾರೆ. ಸುಮಾರು ಸಾರಿ ನಮ್ಮ ಕೌನ್ಸಿಲರ್ ಗಮನಕ್ಕೆ, ಚೀಫ್ ಗಮನಕ್ಕೆ ಇದನ್ನೇ ತಗೊಂಡು ಬಂದಿದ್ದೀನಿ. ಆದರೂ ಅವರು ಏನು ಕೆಲಸ ಮಾಡಿಲ್ಲ. ಇದು ಭಾಳ ಶೋಚನೀಯ. ಮತ್ತು ನಾನು ಮೊನ್ನೆ ಚೀಫ್ ಮಾತನಾಡಿದೆ, ಅಕ್ಕಪಕ್ಕ ಮನೆಗಳಲ್ಲಿ ನಿವೇಶಗಳಿವೆ. ಆ ನಿವೇಶನದಲ್ಲಿ ಕಾಂಗ್ರೆಸ್ಸು ಮತ್ತು ಕಾಡು ತುಳಸಿ ಎಂಬರ ಬೆಳೆದಿದೆ. ಅವರೊಳಗಡೆ ಎಲ್ಲ ಈ ಹಾವುಗಳು ಸೇರಿಕೊಂಡಿವೆ, ಹೆಗ್ಗಣಗಳು ಸೇರಿಕೊಂಡಿವೆ. ಆ ರಾತ್ರಿ ಹೊತ್ತು ಓಡಾಡೋಕ್ಕೆ ಕೆಳಗಡೆ ಬೀಜ ದೀಪಗಳಿಲ್ಲ. ಅದನ್ನೆಲ್ಲ ಸರಿ ಮಾಡಿಸಿ ಆ ನಿವೇಶನದ ಮಾಲೀಕರುಗಳಿಗೆ ನೋಟ್ಸನ್ನು ಕೊಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಸೋಕ್ಕೆ ಹೇಳ್ರಿ ಅಂತ ಹೇಳಿದರೆ ಅವರು ತಲೆನೇ ಕೆಡಿಸ್ಕೊಂಡಿಲ್ಲ. 2 ಸಾರಿ 3 ಸಾರಿ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಬಿಡ್ತಾರೆ. ಆಮೇಲೆ ಅಲ್ಲೇ ಹೋಗಿ ಕೇಳಿದಾಗ, ಇಲ್ಲ ನಾನು ಮೀಟಿಂಗಲ್ಲಿದ್ದೆ, ಅದಕ್ಕೆ ನಾನು ಸ್ವಿಚ್ ಆಫ್ ಮಾಡಿದ್ದಿಲ್ಲ, ಸ್ವಿಚ್ ಆಫ್ ಆಗ್ತಿಲ್ಲ ಅಂತಾರೆ. ಅದು ಗೌರ್ಮೆಂಟ್ ಸಿಮ್ಮು, ಯಾವುದೇ ಸಂದರ್ಭದಲ್ಲಿ ಸ್ವಿಚ್ಚನ್ನು ಆಫ್ ಮಾಡೋಂಗಿಲ್ಲ. ಮೀಟಿಂಗಲ್ಲಿ ಅಟ್ಲೀಸ್ಟ್ ಹೇಳಬೇಕು, ನಾನು ಮೀಟಿಂಗಲ್ಲಿದ್ದೀನಿ ಆಮೇಲೆ ಮಾತನಾಡ್ತೀನಿ ಅಂತ ಹೇಳಬೇಕು. ಕನಿಷ್ಠ ಮತ್ತೆ ರೀಕಾಲ್ ಮಾಡಬೇಕು. ಯಾರೋ ಫೋನ್ ಮಾಡಿದ್ರಿ ನೀವು, ಏನು ಸಮಸ್ಯೆ ಅಂತ ಕೇಳಬೇಕು. ಆ ಸೌಲಭ್ಯತೆ ಕೂಡ ಅವ್ರಿಗಿಲ್ಲ. ಇನ್ನು ಪರಿಸರ ಇಂಜಿನಿಯರ್ ಯಾರು ನಾವು ನೋಡಿಲ್ಲ, ಯಾರು ಕೂಡ ಇಲ್ಲಿ ಅಧಿಕಾರಿಗಳು ಬರೋದಿಲ್ಲ, ಸಮಸ್ಯೆಗಳನ್ನ ಕೇಳೋದಿಲ್ಲ. ನಾವೇ ಹುಡ್ಕೊಂಡು ಹೋಗಿ ಹೇಳಿದ್ರು ಕೂಡ ಅವರು ಸ್ಪಂದಿಸೋದಿಲ್ಲ. ಇಂಥ ಹೀನಾಯ ಸ್ಥಿತಿಯಲ್ಲಿ ಈ ಚಿಕ್ಕನಾಯಕನಹಳ್ಳಿ ಟೌನ್ ಇರ್ತಾಯಿದೆ. ಮೊನ್ನೆ ನಾನು ಹೇಳಿದೆ, ನಮ್ಮ ಮನೆ ಹತ್ರ ಒಂದು ಲೈಟ್ ಕಂಬದಲ್ಲಿ 24 hours ಸಿನ್ಸ್ 6 months ಲೈಟ್ ಇರ್ತಲೇ ಇದೆ, ಬಿದ್ದಿ ದೀಪ ಇರ್ತಲೇ ಇದೆ. ಅದಕ್ಕೊಂದು ಸ್ವಿಚ್ ಹಾಕ್ಕೊಡಿ, ಇಲ್ಲ ಅಂದರೆ ಕನೆಕ್ಟ್ ಮಾಡಿ ಅವ್ರನ್ನ ಆನ್ ಆಫ್ ಮಾಡೋಕ್ಕೆ ಅಂತ ಹೇಳಿದರೆ ಇವತ್ತಿನವರೆಗೂ ಮಾಡಿಲ್ಲ. ಯಾರು ಲೈನ್ ಮ್ಯಾನ್ಗೊಬ್ಬರು ನನ್ನ ಮುಂದೆ ಫೋನ್ ಮಾಡಿದ್ರು, ಅವರು ಮಾಡ್ತೀನಿ ಅಂತ ಅಂದರು, ಇವತ್ತಿನವರೆಗೂ ಮಾಡಿಲ್ಲ. ಸುಮ್ಮನೆ ನ್ಯಾಷನಲ್ ವೇಸ್ಟ್ ಕರೆಂಟ್ ಇರ್ತಕ್ಕಂಥದ್ದು, ಯಾವುದೇ ಮುನ್ಸಿಪಾಲ್ಟಿದಾಗಿರಲಿ ಮನೆಯದಾಗಿರಲಿ ಅದೆಲ್ಲವೇ ಆಗಬಾರ್ದು ಅಂತೇಳಿ ನನ್ನ ಅಭಿಪ್ರಾಯ. ಹೀಗಾಗಿ ಚಿಕ್ಕನಾಯಕನಹಳ್ಳಿ ಟೌನ್ ಜನತೆಗೆ ಯಾವುದೇ ರೀತಿಯ ಸ್ವಚ್ಛತೆ ಬಗ್ಗೆ ಆಗಲಿ ಅಥವಾ ನೀರಿನ ಬಗ್ಗೆ ಆಗಲಿ, ಮೊನ್ನೆ ನೀರು ಪೈಪ್ ಹೊಡೆದೋಗಿ ನೀರಿಂದು ಮನೆಗೆಲ್ಲ ಗಲೀಜು ನೀರೆಲ್ಲ ಬರ್ತಾಯಿತ್ತು, ಮತ್ತು ಅದನ್ನ ರಿಪೇರಿ ಮಾಡಿಸಿವು. ಈ ಜೋಗಿಹಳ್ಳಿ ಬಡಾವಣೆಯಲ್ಲಿ ಈ ಮೇಲ್ಗಡೆಯಿಂದ ನೀರು ಬರುತ್ತೆ, ವಿದ್ಯಾನಗರ ಮತ್ತು ಈ ದಕ್ಷಿಣ ಬಡಾವಣೆದು ಅದೆಲ್ಲ ಸೇರ್ಕೊಂಡು ಬರುತ್ತೆ. ಮುಂದೆ ಎಲೆಬಳ್ಳಿ ಹತ್ರ ಚರಂಡಿ ಇಲ್ಲ. ಆ ಕಡೆ ತೋಟಕ್ಕೆ ಹೋಗೋರು, ಆ ಕಡೆ ಉಣವೆ ಕಡೆಯವರು ಆ ನೀರು ಗಲೀಜಲ್ಲಿ ತುಳ್ಕೊಂಡೇ ಹೋಗಬೇಕು. ಆ ಥರ ಕೊಚ್ಚೆ ಆಗಿದೆ. ಕೊಚ್ಚೆ ಬೆಳಗಾದಲ್ಲಂತೂ ಅಲ್ಲಿ ಈ ಸೊಳ್ಳೆಗಳು ಸಿಕ್ಕಾಪಟ್ಟೆ ಆಗಿ ಮಲೇರಿಯಾ ಬರ್ತಕ್ಕಂಥ ಅವಕಾಶ, ಡೆಂಗ್ಯೂ ಬರ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿವೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ನಾವೆಷ್ಟು ಹೇಳ್ಕೊಂಡ್ರೂ ಕೂಡ ನಮ್ಮ ಮಾತಿಗೆ ಕವಡೆ ಕಾಸನ್ನ ಕಿಮ್ಮತ್ತೂ ಇಲ್ಲ. ನಾಗರಿಕರ ಮಾತಿಗೆ ಯಾರು ಗೌರವ ಕೊಡೋದಿಲ್ಲ. ಅಧಿಕಾರಿಗಳ ಒಂದು ಅಧಿಕಾರತ್ವವನ್ನೇ ನಡೀತಾ ಇದೆ. ಅವರು ಅಧಿಕಾರ ಮಾಡಿಕೊಂಡು ಸಾರ್ವಜನಿಕರ ಸಹಾಯ ಮಾಡ್ತಕ್ಕಂಥ ಸ್ಥಾನದಲ್ಲಿ ಕುಳಿತಿದ್ದಾರೆ. ಅವರು ತಮ್ಮ ಕರ್ತವ್ಯವನ್ನು ಮರೆತಿದ್ದಾರೆ. ಅದಕ್ಕೋಸ್ಕರ ಈ ಚಾನಲ್ನ ಮೂಲಕ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತೀನಿ, ನೀವು ನಿಮ್ಮಗಳ ಕರ್ತವ್ಯವನ್ನು ನೆನೆಸ್ಕೊಂಡು ನೀವು ಸರ್ಕಾರದ ವೇತನ ತೊಗೊಳ್ತಾ ಇದ್ದೀರಿ, ಅದಕ್ಕಾದ್ರೂ ಕೂಡ ಸ್ವಲ್ಪ ಜನಗಳಿಗೆ ಸ್ಪಂದಿಸ್ತೀರಾ ಅಂಥೇಳಿ ಅಂದ್ಕೊಂಡು ಈ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್. ಸರ್, ಈಗ ಇಲ್ಲಿ ಕೌನ್ಸಿಲರ್ಗಳು ಇದ್ರಲ್ಲ, ಎಮ್ ಎನ್ ಸುರೇಶ್ ಅವರು ಕೌನ್ಸಿಲರ್ ಆಗಿದ್ದಾರೆ. ಈಗ 5 ವರ್ಷದಿಂದ ಬಾಡಿ ಇಲ್ಲ, ಡಿಸಾಲ್ವ್ ಆಗಿದೆ. ಹೌದು. ಅವರು ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸರ್? ಅಭಿವೃದ್ಧಿ ಕೆಲಸ ಏನಿಲ್ಲ. ಮಿನಿಸ್ಟ್ರು ಇದ್ದಾಗ 3 ಕೋಟಿ ರೂಪಾಯಿ ನಮ್ಮ ವಾರ್ಡ್ಗೆ ಅಂತ ಹಾಕಿದ್ರು. ಆಗ ಒಂದು ಚರಂಡಿ ಮಾಡಿಸಿದ್ದಾರೆ ಇಲ್ಲಿ.
ಇನ್ನೊಂದು ಚರಂಡಿ ನಮ್ಮ ಮನೆ ಪಕ್ಕದಲ್ಲಿ ಮಾಡಿದ್ದಾರೆ, ಅದು ಕಳಪೆ ಚರಂಡಿ. ಅದು ಆ ಭಾಗದ ಜನಗಳು ನೀರು ಮೂವ್ ಆಗೋದೇ ಇಲ್ಲ, ನೀರು ಫ್ಲೋ ಆಗೋದಿಲ್ಲ, ಅಲ್ಲೇ ನಿಂತ್ಕೊಳುತ್ತೆ. ಅವ್ರು ಬಂದು ಕಂಪ್ಲೇಂಟ್ ಮಾಡಿದ್ರು, ನಾನು ಕಂಪ್ಲೇಂಟ್ ಮಾಡಿದೆ. ನಮ್ಮನೆ ಪಕ್ಕ ಇರೋದು ಕೂಡ ನಾನು ನಿಂತ್ಕೊಂಡು ಆ ಕಾಂಟ್ರಾಕ್ಟ್ರಿಗೆ ಹೇಳಿ ಮಾಡಿಸ್ಕೊಂಡೆ, ಪರವಾಗಿಲ್ಲ. ಅದು ಆ ಕಡೆ ಮಾಡ್ತಕ್ಕಂಥ ಚರಂಡಿ ಅಂತೂ ಇದೇ ದಕ್ಷಿಣ ಬಡಾವಣೆ ಕಡೆ ತಿನಂಶಿ ಬಡಾವಣೆಯಲ್ಲಿ ತುಂಬ ಕಳಪೆ ಕಾಮಗಾರಿಯಾಗಿದೆ. ಮತ್ತು ಇಲ್ಲಿ ಮನೆ ಕಟ್ಟೋರು ಏನು ಮಾಡ್ತಾರೆ ಅಂದರೆ ಚರಂಡಿನ ಮುಚ್ಚಿಬಿಡ್ತಾರೆ, ವೆಹಿಕಲ್ ಓಡಾಡಿಸ್ಕೊಳ್ತಾರೆ, ಆಮೇಲೆ ಆ ಚರಂಡಿನ ಓಪನ್ ಮಾಡೋದಿಲ್ಲ, ಅದು ಯಾರು ಮುನ್ಸಿಪಾಲಿಟಿ ಬಂದು ನೋಡೋದಿಲ್ಲ. ಹೀಗಾಗಿ ಬಹಳ ಸಮಸ್ಯೆಗಳು ಆಗರವಾಗಿದೆ ನಮ್ಮ ಟೌನ್. ಅದರಲ್ಲಿ ಯಾರೂ ಮುತುವರ್ಜಿ ವಹಿಸ್ತಾ ಇಲ್ಲ. ಸರ್, ನಿಮ್ಮ ಪ್ರಕಾರ ಇನ್ನೇನೇನು ಅಭಿವೃದ್ಧಿ ಆಗ್ಬೋದಾಗಿತ್ತು, ಏನು ಮಾಡಿಲ್ಲ? ಮೊದಲು UGD ಮಾಡಬೇಕು. ಈಗ ಎಲ್ಲ ಕಡೆ ಪಿಟ್ ಹೊಡೆದು ಬಿಟ್ಟುಬಿಟ್ಟಿದ್ದಾರೆ, ಅದು ಕ್ಲಿಯರ್ ಮಾಡಬೇಕು. UGD ಮಾಡೋಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಡಂಪಿಂಗ್ ಪಿಟ್ ತೊಗೊಳ್ಬೇಕು, ಡಂಪ್ ಮಾಡೋಕ್ಕೆ ಪ್ಲೇಸ್ ತೊಗೊಳ್ಬೇಕು. ಪ್ಲೇಸೇ ಆಗಿಲ್ಲ ಡಂಪ್ ಮಾಡೋಕ್ಕೆ. ಆ ಗಲೀಜಲ್ಲಿ ಎಲ್ಲಿ ಡಂಪ್ ಮಾಡಬೇಕು ಅನ್ನೋದಕ್ಕೆ ಪ್ಲೇಸ್ನೇ ಮಾಡ್ಕೊಂಡಿಲ್ಲ ಅವರು. ಹಾಗಾಗಿ ಅವರು ಪಿಟ್ಟನ್ನ ಊರು ತುಂಬ ಹೊಡೆದಿದ್ದಾರೆ, ಕೆಲವು ಕಡೆ ಮುಚ್ಚಿದ್ದಾರೆ, ಎಲ್ಲಿ ಡಂಪ್ ಮಾಡ್ತಾರೆ ಅದು ಇನ್ನೂ ಅವ್ರಿಗೆ ಗೊತ್ತಿಲ್ಲ. ಇಂಥ ಹೀನಾಯ ಸ್ಥಿತಿಯಲ್ಲಿ UGD ಮಾಡಿ ಕೊಟ್ಟಿದ್ದಾರೆ. ಈಗಾಗಲೇ 3 ವರ್ಷ ಆಯಿತು ಪ್ರಾರಂಭ ಮಾಡಿ, ಇವತ್ತಿನವರೆಗೂ ಯಾವುದೇ ಡೆವಲಪ್ಮೆಂಟ್ UGD ಬಗ್ಗೆ ಆಗಿಲ್ಲ. ಅದೊಂದು ಶೋಚನೀಯ ನಮ್ಮ ಟೌನಲ್ಲಿ.